ವಿಚಾರ ಸಂಕಿರಣ ಹಾಗೂ ಬೃಹತ್ ಪಂಚಿನ ಮೆರವಣಿಗೆ. ಬಾಗಲಕೋಟೆ ಜಿಲ್ಲೆಯ ಬೆಳಗಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಿಜೆ ಸಾಗರಬಿಣ ತಾಲೂಕು ಶಾಖೆ ಬೆಳಗಿ ನೇತೃತ್ವದಲ್ಲಿ ಭೀಮಾ ಕೊರೆಂಗ 2006ನೇ ವಿಜಯೋತ್ಸವ ಹಾಗೂ ಸಾವಿತ್ರಿಬಾಯಿ ಪುಲೆಯವರ 193ನೇ ಜಯಂತ್ಯೋತ್ಸವ ನಿಮಿತ್ತವಾಗಿ ವಿಚಾರ ಸಂಕಿರಣ ಹಾಗೂ ಬೃಹತ್ ಪಂಚಿನ ಮೆರವಣಿಗೆ ವಿಜೃಂಭಣೆಯಾಗಿ ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಬಸವರಾಜ ಹಳ್ಳದಮನಿ ನೇತೃತ್ವದಲ್ಲಿ ಜರುಗಿತು. ಉದ್ಘಾಟಕರಾಗಿ ಆಗಮಿಸಿದ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಭೀಮಾ ಕೊರೆಂಗ ಯುದ್ಧವು ಮಹರ್ ಸೈನ್ಯ ಮತ್ತು ಪೇಶ್ವೆಯವರ ಮಧ್ಯೆ ನಡೆದ ಘಟನೆ ಹಾಗೂ ಸಾವಿತ್ರಿಬಾಯಿ ಪುಲೆಯವರು ನಡೆದು ಬಂದ ಹಾದಿ ಬಗ್ಗೆ ವಿವರಿಸಿದರು. ಬುದ್ಧ ಬಸವ ಅಂಬೇಡ್ಕರ್ ಅವರು ಕನಸು ಸಮಾಜದಲ್ಲಿ ನಿರ್ಮಾಣ ಆಗಬೇಕು. ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದಾರೆ ಅಂತ ನಾವು ಮಹಿಳೆಯರು ಈ ಸ್ಥಾನಕ್ಕೆ ಬಂದು ನಿಂತಿದ್ದೇವೆ. ಇದಕ್ಕೆ ಕಾರಣರಾದ ಅಂಬೇಡ್ಕರ್ ಅವರು ಬರೆದಿದ್ದ ಸಂವಿಧಾನವನ್ನು ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ವೀಣಾ ಕಾಶಪ್ಪನವರ್ ಹೇಳಿದರು. ಇದೇ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬೆಳಗಿ ಮತಕ್ಷೇತ್ರದ ಶಾಸಕರಾದ ಜೆಟಿ ಪಾಟೀಲ್, ಡಾಕ್ಟರ್ ಮಲ್ಲಿಕಾ ಘಂಟಿ ವಿಶ್ರತ ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಬೆಳಗಿ ಮತಕ್ಷೇತ್ರದ ಶಾಸಕರಾದ ಜೆಟಿ ಪಾಟೀಲ್, ಡಾಕ್ಟರ್ ಮಲ್ಲಿಕಾ ಘಂಟಿ, ವಿಶ್ರಾಂತ ಕುಲಪತಿಗಳು ಹಂಪಿ, ಅಜಯ್ ಕುಮಾರ್ ಸರನಾಯಕ್, ಬಸವಪ್ರಭು ಸರನಾಡಗೌಡ, ರಕ್ಷಿತಾ ಈಟಿ, ಕಸ್ತೂರಿ ಲಿಂಗಣ್ಣವರ್, ಹನುಮಂತ ಕಾಕಂಡಕಿ, ಶ್ರೀಶೈಲ ಸೂಳಿಕೆರೆ, ಅಬುಶಮಾ ಖಾಜಿ, ರುಕ್ಮಿಣಿ ಗಚ್ಚಿನಮನಿ, ಯಮನಪ್ಪ ರೊಳ್ಳಿ, ಬಸವರಾಜ ಹಳ್ಳದಮನಿ, ಹಲವಾರು ಗಣ್ಯರು, ಮಹಿಳೆಯರು, ಯುವಕರು, ಮುದ್ದು ಮಕ್ಕಳು ಭಾಗವಹಿಸಿದರು. ಕಾಜಮೇನುದ್ದೀನ್ ತಹಶೀಲ್ದಾರ್ ಜೊತೆ ರಿಯಾಜ್ ತಾರ್, ಜಿಕೆ ನ್ಯೂಸ್ ಕನ್ನಡ, ಬೆಳಗಿ. Sangam Electronics and Home Appliances. All types of home appliances are available at Sri Veerabhadra Complex opposite DCC Bank, Main Road, Ahmedabad. ನಮ್ಮ ವೃತ್ತಿಯನ್ನ ಬಿಟ್ಟು ತಮ್ಮ ಕೆಲಸವನ್ನು ಬಿಟ್ಟು ನಿಮಗೋಸ್ಕರ ಇತಿಹಾಸದಲ್ಲಿ ಹೋರಾಟ ಯಾಕೆ ಮಾಡಿದ್ರು, ಏನ್ ಅವಶ್ಯಕತೆ ಇದೆ ಕೂಡ ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಗಾಯಕ್ವಾಡ ಮಹಾರಾಜರು ಕೂಡ ಶ್ರೀಮಂತರು, ಅವರು ಕೂಡ ಬಹಳ ದೊಡ್ಡ ಶ್ರೀಮಂತರು. ಶಾವ ಮಹಾರಾಜರು ಕೂಡ ಶ್ರೀಮಂತರಾಗಿದ್ರು. ನಿಮ್ಗೋಸ್ಕರ ಶಾಲೆಗಳನ್ನು ಕಟ್ಟಿದ್ರು, ವಸತಿ ಶಾಲೆಗಳನ್ನ ಕಟ್ಟಿದ್ರು, ನೌಕರಿಯಲ್ಲಿ ಕೂಡ ನಿಮ್ಗೋಸ್ಕರ ಮೀಸಲಾತಿಯನ್ನು ತಂದು ನಿಮ್ನೆಲ್ಲ ಮುಖ್ಯವಾಹಿನಿ ತರಲಿಕ್ಕೆ ಪ್ರಯತ್ನ ಮಾಡಿದ್ರು. ಇದನ್ನೆಲ್ಲ ನಾವು ಇತಿಹಾಸದಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾಗಿದೆ. ಮತ್ತೆ ಇತಿಹಾಸವನ್ನ ಇನ್ನೊಬ್ರಿಗೆ ಹೇಳಬೇಕಾಗಿದೆ. ಈ ರೀತಿ ಇತಿಹಾಸ ಆಗಿದೆ, ಇದರಿಂದ ನಾವು ಜಾಗೃತಿ ಆಗ್ಬೇಕನ್ನೋದ್ರೆ ಹೇಳುವಂತ ಪ್ರಯತ್ನ ಮಾಡಬೇಕಾಗಿದೆ. ನಾವೆಲ್ಲ ನಮ್ಮ ಹಕ್ಕುಗಳನ್ನ ಕಳ್ಕೊಂಡಿವಿ. ಒಂದೊಂದು ಸಮಾಜಕ್ಕೆ ಒಂದೊಂದು ಕಸಬು. ಒಬ್ರು ಕಸ ಹೊಡಿಬೇಕು, ಒಬ್ರು ಸತ್ತ ಪ್ರಾಣಿಗಳನ್ನ ಸಾಗಿಸ್ಬೇಕು, ಇನ್ನೊಬ್ರು ಏನೇನೋ ಮಾಡ್ಬೇಕಂತ ಹಲವಾರು ಜಾತಿಗಳಿಗೆ ಹಲವಾರು ಶಿಕ್ಷೆ ರೂಪದಲ್ಲಿ ಇವತ್ತು ಕಸಗಳನ್ನು ಕೊಟ್ಟಿದ್ದಾರೆ. ಅದರಿಂದ ನಾವು ಹೊರಗೆ ಬರ್ಲಿಕ್ಕೆ ಪ್ರಯತ್ನ. ನಾನ್ ಜೈ ಭೀಮ್ ಅಂತೀನಿ, ಜೈ ಜೈ ಭೀಮ್ ಅಂದ್ರೆ ಜೈ ಜೈ. ಈಗ ಸ್ವಲ್ಪ ಕಾರ್ಯಕ್ರಮಕ್ಕೆ ಕಳೆ ಬಂತು. ಎಲ್ಲರೂ ವಿಧಿ ಮಂತ್ರದಲ್ಲಿ ಜಾರದಾಗಿತ್ತು ಕಾರ್ಯಕ್ರಮ. ಎಲ್ಲರಿಗೆ ಆ ಕಡೆ ಇರ್ಲಿಲ್ಲ. ಆ ಕಡೆ ಇರ್ಬೇಕು. ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ, ಸಮಾನತೆ, ಸಮಾಜದ ನಿರ್ಮಾಣ ಸಾದಂತ ಬುದ್ಧ ಬಸವ ಅಂಬೇಡ್ಕರ್ ಅವರ ಕನಸು ಸಮಾಜದ ನಿರ್ಮಾಣ ಆಗ್ಬೇಕು ಅನ್ನುವಂಥದ್ದಿತ್ತು. ಅದು ಇವತ್ತು ಕಾಣ್ತಾ ಇದೆ. ಆದ್ರೆ ಎಲ್ಲೋ ಇನ್ನ ಗ್ರಾಮೀಣ ಪ್ರದೇಶದಲ್ಲಿ ಇನ್ನ ಅಸ್ತಿತ್ವಕ್ಕೆ ಬರ್ಬೇಕು ಅನ್ನುವಂಥದ್ದನ್ನ ಇನ್ನ ತೋರ್ಕೊಡ್ತಾ ಇದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ. ಇವತ್ತು ಭೀಮಾ ಕೊರೆಂಗ ಅವರ 206ನೇ ವಿಜಯೋತ್ಸವನ ಆಚರಿಸ್ತಾ ಇದ್ದೀವಿ. 206ನೇ ವಿಜಯೋತ್ಸವ ಆಚರಿಸಿದ್ರು ಕೂಡ ಅದು ಕೇವಲ ವಿಜಯೋತ್ಸವ ಆಗೇ ಉಳಿದಿದೆ ಹೊರತು ಇನ್ನ ಸಾಕಷ್ಟು ಬದಲಾವಣೆಗಳು ಸಮಾಜದಲ್ಲಿ ಆಗ್ಬೇಕಾಗಿದೆ ಅಂತೇಳಿ ನಾನು ಅನಿಸಿಕೆಯನ್ನ ವ್ಯಕ್ತಪಡಿಸೋದಕ್ಕೆ ಬಯಸ್ತೀನಿ. ಹುಟ್ಟಬೇಕಾದ್ರೆ ನಾವು ದೇವರಿಗೆ ಕೇಳ್ಕೊಂಡು ಹೇಳಲ್ಲ, ನಾವಿಲ್ ಜಾತಿಯಲ್ಲೇ ಹುಟ್ಟಬೇಕು ಅಂತೇಳಿ. ಹುಟ್ಟು ಸಹಜ, ಜಾತಿ ನಮಗೆ ನೆಪ ಮಾತ್ರ. ಹುಟ್ಟಿದ ಮೇಲೆ ನಾವೆಲ್ಲರೂ ಒಂದೇ ಭಾರತ ತಾಯಿಯ ಮಕ್ಕಳು ಅಂತ ಹೇಳೋದಕ್ಕೆ ಬಯಸ್ತೀನಿ. ಬಂದ್ರೆ ಇರುವಂತದ್ದು ಎರಡೇ, ಒಂದು ಗಂಡು ಒಂದು ಹೆಣ್ಣು ಜಾತಿ. ಅದು ಬಿಟ್ರೆ ಜಾತಿಗಳ ನಿರ್ಬಂಧ ನಾವು ಮಾಡ್ಕೊಂಡಂತ ಕಟ್ಟು, ನಾವು ಮಾಡ್ಕೊಂಡಂತ ಒಂದು ನಮ್ಮ ಚೌಕಟ್ಟು ಅಂತ ಹೇಳೋದಕ್ಕೆ ಬಯಸ್ತೀನಿ. ಇದೆಲ್ಲದನ್ನ ಹೊಡೆದು ಯಾವಾಗ ಸಮಾಜದ ನಿರ್ಮಾಣ ಆಗುತ್ತೆ ಅವಾಗ ಕ್ರಾಂತಿಕಾರಿ ಬಸವಣ್ಣವರು, ಬುದ್ಧ ಹಾಗೂ ಅಂಬೇಡ್ಕರ್ ಕಂಡಂತ ಕನಸು ನನ್ಸಾಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ. ಇವೆಲ್ಲವನ್ನ ಮಾಡುವಂಥದ್ದು ನಿಮ್ಮೆಲ್ಲರ ಕರ್ತವ್ಯ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದಾರೆ ಅಂತೇಳಿ
ರಾಜಕೀಯವಾಗಿ ಮಹಿಳೆಯರಿಗೆ ಶಕ್ತಿಯನ್ನ ತುಂಬಿದ್ದಾರೆ ಅಂತ ಹೇಳಿ ನಾನು ಇಲ್ಲಿ ನಿಂತು ಮಾತಾಡೋದಕ್ಕೆ ಸಾಧ್ಯ ಆಗಿದೆ ಬಂಧುಗಳೇ. ಯಾವತ್ತೂ ಕೂಡ ನಾನು ಕೃತಜ್ಞತೆಗಳು ಅಂಬೇಡ್ಕರ್ ಅವರಿಗೆ. ಇವತ್ತು ಸಂವಿಧಾನದಲ್ಲಿ ಮಹಿಳೆಯರಿಗೋಸ್ಕರ ರಾಜಕೀಯವಾಗಿ ಶಕ್ತಿಯನ್ನ ತುಂಬಲಿಲ್ಲ ಅಂತಂದ್ರೆ ನಾವ್ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡೋದಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ, ಎಲ್ಲೋ ಅಡಿಗೆ ಮನೆಯಲ್ಲೇ ಇರ್ಬೇಕಾಗ್ತಿತ್ತು ಅಂತ ಹೇಳೋದಕ್ಕೆ ಬಯಸ್ತೀನಿ. ಇಂತ ತಮ್ಮ ಮಂತ್ರಿ ಸ್ಥಾನವನ್ನ ತ್ಯಾಗ ಮಾಡಿ ಮಹಿಳೆಯರಿಗೋಸ್ಕರ ಸ್ಥಾನಮಾನ ನೀಡಬೇಕು ಅಂತ ಹೇಳಿ ಹೋರಾಟ ಮಾಡಿದಂತ ಏಕೈಕ ವ್ಯಕ್ತಿ ಯಾರಂದ್ರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ತಿದ್ದಾರೆ ನಾನು. ಇವತ್ತು ಮಹಿಳೆಯರಿಗೋಸ್ಕರ ಸಾಕಷ್ಟು ಹೋರಾಟಗಳನ್ನ ಮಾಡೋಕೆ ಅವ್ರಿಗೆ ಇಂದಿನ ಪ್ರೇರಣೆ ಅಂತಂದ್ರೆ ಅವರ ತಾಯಿಗೆ ಕೇಳ್ತಾರೆ, ಯಾಕೆ ಅಮ್ಮ ನಮ್ಮನ್ನ ಊರಿಂದ ಹೊರಗಿಟ್ಟಿದ್ದಾರೆ, ಶಾಲೆಯಿಂದ ಹೊರಗಿಡ್ತಾರೆ, ನನಗ್ ಗೊತ್ತಿಲ್ಲಪ್ಪ ಇದು ಪುಸ್ತಕದಲ್ಲಿ ಬರ್ದಿದೆ ಅಂತೇಳಿ. ಹಂಗಂದ್ರೆ ನಾನು ಪುಸ್ತಕ ಬರೆಯುವಂತ ಸಂವಿಧಾನವನ್ನು ರಕ್ಷಿಸುವಂತ ವ್ಯಕ್ತಿ ಆಗ್ತೀನಿ ಅಂತೇಳಿ ಅಂದೇ ಆ ತಾಯಿಗೆ ಮಾತು ಕೊಟ್ಟಂತ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಕ್ಷಿಸುವಂತ ಮಹಾನ್ ವ್ಯಕ್ತಿ ಆಗ್ತಾರೆ. ಇವತ್ತು 46 ಹೆಚ್ಚು ಡಿಗ್ರಿಗಳನ್ನ ಪಡೆದಿದ್ದಾರೆ ಅಂತಂದ್ರೆ ಇವತ್ತು ಮನೆಯಲ್ಲಿ ಇರುವಂತ ಎಲ್ಲೋ ಎಸಿಯಲ್ಲಿ ಕುತ್ಕೊಂಡು ಎಲ್ಲೋ ಮನೆಯಲ್ಲಿ ಇರುವಂತ ಹಲವಾರು ದ್ವೀಪಗಳಲ್ಲೆಲ್ಲ ಇಂಥ ಬೀದಿ ದ್ವೀಪದಲ್ಲಿ ಚಿಮ್ನಿ ಬೆಳಕಿನಲ್ಲಿ ಓದಂತ ವ್ಯಕ್ತಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳೋದಕ್ಕೆ ಬಯಸ್ತೀನಿ. ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂತ ಏಕೈಕ ಕನಸು ಅಂತಂದ್ರೆ ನಮ್ಮೆಲ್ಲ ಯುವಕರು ಶಿಕ್ಷಣವಂತರಾಗ್ಬೇಕು, ಸಮಾಜ ಶಿಕ್ಷಣದಿಂದ ಕೂಡಿರ್ಬೇಕು. ಇವತ್ತು ದುಡ್ಡು ಕೆಲ್ಸಕ್ಕೆ ಬರಲ್ಲ, ಆಡಂಬರ ಕೆಲ್ಸಕ್ಕೆ ಬರಲ್ಲ. ಇವತ್ತು ಒಬ್ಬ IAS ಆಫೀಸರ್ ಅವ್ರು ಯಾವ ಜಾತಿ ಧರ್ಮ ನೋಡಲ್ಲ, ಎಲ್ಲರೂ ಕೂಡ ಸರಿ ದುಡಿತಾರೆ, ಯಾಕೆ ಅವ್ರು ವಿದ್ಯಾವಂತರು ಅಂತ ಹೇಳೋದು ಬಯಸ್ತೀನಿ ಬಂಧುಗಳೇ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸುಟ್ಟಿಂಗ್, ಶರ್ಟಿಂಗ್, ಸಾರಿ, ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ. ಹಿಂದೆ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮನಾಬಾದ.